ಈಗೊಂದು ಸೂಪರ್ ಆಗಿರೋದು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ. ಇದು ಯಾರೂ ಮಾಡಿರಲ್ಲ ಅಂದ್ಕೊಂಡು ನಾನು ಅಂದ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ. ನೀವೊಂದ್ಸಲಿ ಮಾಡಿ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಿಂಪಲ್ ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಎಣ್ಣೆ ಸ್ವಲ್ಪ ಕಾಯಿಲಿ ಚೆನ್ನಾಗೆ, ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿರುತ್ತೆ ಈ ರೆಸಿಪಿ. ದಪ್ಪದೊಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ತೆಳ್ಳಗೆ ಉದ್ದಕ್ಕೆ ಫ್ರೈ ಆಗಲಿ. ಅದು ಪನ್ನೀರ್ ಅಂದರೆ ಎಲ್ಲರಿಗೂ ಇಷ್ಟ. ಈಗಂತೂ ಮಕ್ಕಳಿಗೆ ರಜೆ ಇರೋದ್ರಿಂದ ಏನಾದ್ರು ಒಂದು ಮಾಡಬೇಕು ಅಂತ ಅನಿಸುತ್ತೆ. ಎಲ್ಲರೂ ಪನ್ನೀರ್ ಅಂದರೆ ಮಕ್ಕಳೆಲ್ಲರೂ ತಿಂತಾರೆ. ಇದು ಸಿಂಪಲ್ ರೆಸಿಪಿ, ಒಂದು 10 ನಿಮಿಷದಲ್ಲಿ ಆಗಿಬಿಡುತ್ತೆ ಈ ರೆಸಿಪಿ. ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಕೆಂಪಗಾಗಲಿ ಸ್ವಲ್ಪ. ಒಂದು ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ತೆಳ್ಳಗೆ 2 ಭಾಗ ಮಾಡಿ ಹಾಕ್ಕೊತಾ ಇದ್ದೀನಿ. ಇಷ್ಟೇ ಈ ಮಸಾಲೆ, ಬೇರೆ ಏನೂ ಜಾಸ್ತಿ ಏನು ಹಾಕೋದಿಲ್ಲ. ಇದು ತಣ್ಣಗಾಗಲಿ, ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ಬಂಡಿಗೆ ಸ್ವಲ್ಪ ಎಣ್ಣೆ, ಒಂದು ಸ್ಲೇಸ್ ಆಗಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ದಪ್ಪದು ಮೆಣಸಿನ್ಕಾಯಿ, ಅದು ಸ್ಲೇಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಅದು ಇದನ್ನು ರುಬ್ಕೊಬಂದಿರೋಣ. ರುಬ್ಬಿರೋ ಮಸಾಲೆ ಒಂದು ಸ್ಪೂನ್ ಮೆಣಸು ಪೌಡ್ರು, ಗರಂ ಮಸಾಲ, ಪನ್ನೀರು 100 ಗ್ರಾಮ್ ಪನ್ನೀರು, ಅರ್ಧ ಕಪ್ಪು ಮೊಸರು. ತುಂಬ ಚೆನ್ನಾಗಿ ಆಗಿದೆ ಈ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ. ತುಂಬ ಸಿಂಪಲ್ ಗ್ರೇವಿ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನನಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಹೇಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ನಮಸ್ಕಾರ ಎಲ್ಲರಿಗೂ.